ಒಂದು ಹಾರ್ಡ್ ಡೆಡಿಕೇಶನ್ ಇದೆ, ನಿಮಗೆ ಇದೆಯಾ ಅಂದರೆ ಹೋಪ್ಸ್ ಇದೆಯಾ ಅಂತ? ಇಲ್ಲ ಮೇಡಮ್, ಎಲ್ಲದ್ರ ಬಗ್ಗೆನೂ ನಂಬಿಕೆ ಇದೆ ನನಗೆ. ಒಂದು ಕಡೆ ಭಟ್ರು ಸರ್ದು ಒಂದು ಕಡೆ ನಂಬಿಕೆ ಆದರೆ, ಡೈರೆಕ್ಟ್ರ್ ಬಗ್ಗೆ ಒಂದು ನಂಬಿಕೆ, ಪ್ರೊಡ್ಯೂಸರ್ ಮೇಲೆ ನಂಬಿಕೆ, ಎಲ್ಲ ಇದ್ದು ಕೂಡ ಮತ್ತು ನಮ್ಮ ಒಂದು ಮುಕ್ಕಾಲು ವರ್ಷ ನಾವು ಕಷ್ಟಪಟ್ಟಿರೋದು. ಎಲ್ಲರೂ ಹೇಳ್ತಾರೆ ಕಷ್ಟಪಡದೆ ಯಾವುದೂ ಸಿಗಲ್ಲ ಅಂತ, ಅದು ನಿಜ. ಬಟ್ ಕಷ್ಟಪಟ್ಟಿರೋದ್ರಿಂದ ಎಲ್ಲೋ ಒಂದು ಕಡೆ ಒಂದು ದೂರದ ನಂಬಿಕೆ ಏನೋ ಒಂದು ಒಳ್ಳೇದಾಗುತ್ತೆ ಅಂತ. ನೀವು ನಂಬೋಲ್ಲ, ಆ್ಯಕ್ಚುಲಿ ಸಿನಿಮಾ ಸ್ಟಾರ್ಟ್ ಆದಮೇಲೆ ಕಾಮಿಡಿ ಕಿಲಾಡಿ ಅನ್ನೋರು ಸ್ವಲ್ಪ ಕಡಿಮೆ, ಹೊರಗಡೆ ಎಲ್ಲ ಕಂಡಿಡಿತಲ್ಲ. ನೀವು ಕೆಲವರೆಲ್ಲ ಮೊನ್ನೆ ಯಾವುದೋ ಹೋಟ್ಲಿಗೆ ಹೋದಾಗ ಹೇಳ್ತಿದ್ರು, ನೀವು ಮಡೆನೂರು ಮನೆ ತಮ್ಮನ ಅಣ್ಣನ ಅಂತ, ನಾನೇ ಕಾರಣ ಅಂತ ಹೇಳ್ತಾಯಿದ್ದೆ. ಇಲ್ಲ ನೀವಲ್ಲ ಅಂದರೆ ಕಟಿಂಗ್ ಮಾಡಿಸ್ಕೊಂಡು ಬಂದ್ಬಿಡ್ತೀನಿ ಬಿಡಿ, ನೆಕ್ಸ್ಟ್ ನಾನು ಹೇಳ್ತೀನಿ ನಾನೇ ಅಂತ ಹೇಳ್ತಿದ್ದೆ. ಆಮೇಲೆ ಅಶೋಕ ಹೋಟ್ಲ ಮೊನ್ನೆ ಯಾವುದೋ ಒಂದು ಹೋಟ್ಲಿಗೆ ರಾಮ್ ಸರ್ಗೆ ಹೇಳ್ತಿದ್ದೆ, ಅವರು ತುಂಬ ಅಫಿಷಿಯಲ್ಸು. ನಾವು ಆ ಹೋಟ್ಲಿಗೆ ಏನೋ ಒಂದು ಇದಕ್ಕೆ ಈವೆಂಟಿಗೇನೋ ಹೋಗಿದ್ದೆ. ಅವರು ಕುಲದಲ್ಲಿ ಕೇಳಿ ಯಾವುದೋ ಮನು ನೋಡಿ ಅಂತ ಅಂದರು. ನಿಜವಾಗ್ಲೂ ಅದು ಆಡಿಯನ್ಸಿಗೆ ತಲುಪಿದೆ ನಮ್ಮ ಸಿನಿಮಾ ಟೈಟ್ಲು. ಆಮೇಲೆ ಹೊಸ್ದಾಗಿ ನಾವು ಹೊಸ ವರ್ಷಕ್ಕೆ ಪೋಸ್ಟರ್ ಬಿಟ್ಟಾಗ ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ಇಷ್ಟು ದಿವಸ ನಾವು ಯಾವುದೋ ಪೋಸ್ಟರ್ ಏನೂ ಬಿಟ್ಟಿರಲಿಲ್ಲ, ಒಳ್ಳೆದೊಂದು ಪೋಸ್ಟರ್ ಬಿಟ್ಟರು ನಮ್ಮ ರಾಮನಾರಾಯಣ್ ಸರು. ತುಂಬ ಒಳ್ಳೆ ಎಲ್ಲ ಕಡೆಯಿಂದ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ, ತುಂಬ ಖುಷಿ ಆಗುತ್ತೆ. ಒಂದು ನಂಬಿಕೆ ಸಿನಿಮಾ ಒಂದು ಒಳ್ಳೆಯದಾಗುತ್ತೆ ಅನ್ನೋದೊಂದು ತುಂಬ ನಂಬಿಕೆ. ಆಮೇಲೆ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅದು ನಾವು ಹೇಳೋದಕ್ಕಿಂತ ಇನ್ನೊಂದು 15ರಿಂದ 20 ದಿವಸದೊಳಗಡೆ ಒಂದು ಸತಿ ಬಿಡ್ತೀವಿ ಸಾಂಗ್ ಚೆನ್ನಾಗಿಲ್ಲ ಅಂದರೆ ಯಾರೂ ಆಡಿಯೋ ರೈಟ್ಸ್ ತಗೊಳ್ಳಲ್ಲ. ಸಾಂಗ್ ರಿಲೀಸ್ಗಿಂತ ಮುಂಚೆ ಒಂದು ಆಡಿಯೋ ರೈಟ್ಸ್ ಆಗಿದೆ ಅಂದರೆ ಅದು ತುಂಬ ಚೆನ್ನಾಗಿ ಬಂದಿದೆ ಅಂತ. ಮೊನ್ನೆ ಇವರು ಆಂಟೋನಿ ದಾಸನ್ ಕೈಲಿ ಒಂದು ಸಾಂಗ್ ಬಂದಿದ್ದಾರೆ, ಇನ್ನೊಂದು ಸೋನು ನಿಗಮ್ ಸರ್ ಕೈಲಿ, ಒಂದು ಶ್ರೇಯಾ ಘೋಷಾಲ್ ಸರ್ ಮೇಡಮ್ ಕೈಲಿ, ಈ ಥರದ್ದೆಲ್ಲ ದೊಡ್ಡವ್ರ ಸಿಂಗರೆಲ್ಲ ಆಡ್ತಿದ್ದಾರೆ ನಮ್ಮಲ್ಲಿ. ಒಂದು 4ರಿಂದ 5 ಸಾಂಗ್ ಇದೆ, ಎಲ್ಲ ಅದ್ಭುತವಾಗಿ ಬಂದಿದ್ದಾವೆ. 2 ಜಯಂತ್ ಕಾಕಿಣಿ ಸರ್ ಬರೆದಿದ್ದಾರೆ, ಒಂದು ಇವ್ರದ್ದು ರಾಮನಾರಾಯಣ ಸರ್ದು ಒಂದಿದೆ, ಭಟ್ರು ಸರ್ದು 3 ಇದೆ ಸಾಂಗ್. ಟೋಟಲ್ 6 ಸಾಂಗು ತುಂಬ ಚೆನ್ನಾಗಿ ಬಂದಿದ್ದಾವೆ ಸಾಂಗ್. ಇವತ್ತಿನ ಕಾಲದಲ್ಲಿ ಸಿನಿಮಾಗಳನ್ನ ಮಾಡ್ತಾರೆ ಸರ್, ಮಾಡ್ಕೊಡ್ತಾರೆ ಎಲ್ಲರೂ ಖರ್ಚು ಮಾಡಿ. ಥಿಯೇಟ್ರ್ ರಿಲೀಸ್ ಮಾಡೋದು ತುಂಬ ಕಷ್ಟ ಇದೆ. ಬೇರೆ ಬೇರೆ ಭಾಷೆಗಳು ಸಿನಿಮಾಗಳು ಟಾರ್ಗೆಟ್ ಕೊಡುತ್ತೆ, ನಮ್ಮ ಸಿನಿಮಾಗಳು ಥಿಯೇಟ್ರಲ್ಲಿ ಸಿಗೋದಿಲ್ಲ. ಏನೇನು ಪ್ಲ್ಯಾನ್ಸ್ ಇದೆಯಾ, ಪ್ರಚಾರ ಹೆಂಗೆ ಆಗುತ್ತೆ, ಎಷ್ಟು ಥಿಯೇಟ್ರ್ ಪ್ಲ್ಯಾನ್ಸ್ ಮಾಡಿದೆಯಾ, ಆ ಥರ ರಿಲೀಸ್ ವೈಸು ಪ್ಲ್ಯಾನ್ಸ್ ಇದೆ ಸರ್? ರಿಲೀಸ್ ವೈಸ್ ಪ್ಲ್ಯಾನಿಂಗು ನಡೀತಾ ಇದೆ. ನಾವೀಗ ಕೈಯಲ್ಲಿ ಮೊದಲು ಕಂಟೆಂಟ್ ರೆಡಿ ಮಾಡ್ಕೊಂಬಿಡೋಣ. ನಮಗೆ ನಂಬಿಕೆ ಇದೆ, ಚೆನ್ನಾಗಿ ಮಾಡ್ತಾಯಿದ್ವಿ, ಚೆನ್ನಾಗಿ ಬರುತ್ತೆ, ಎಲ್ಲ ಇದೆ. ಸೊ ಕಂಟೆಂಟ್ ರೆಡಿ ಆದಮೇಲೆ ಅದಕ್ಕೆ ಪೂರಕವಾಗಿ ಏನೇನು ಮಾಡಬೇಕು ಆ ಪ್ಲ್ಯಾನಿಂಗ್ಸು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮೆಲ್ಲರಿಗಿಂತ ಜಾಸ್ತಿ ನಿರ್ಮಾಪಕರು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಯಾವ ಮಟ್ಟಕ್ಕೆ ನಾನು ರೀಚ್ ಮಾಡ್ತೀನಿ ನೀವು ಕೂಡ ನೋಡಿ ಅನ್ನೋ ಥರ ಒಂದು ಭರವಸೆ ಕೊಡ್ತಿದ್ದಾರೆ. ಯಾಕಂದರೆ ಅವ್ರಿಗೆ ತುಂಬ ಗ್ಯಾರಂಟಿ ಇದೆ ಈ ಕತೆ ಬಗ್ಗೆ, ಈ ಒಂದು ಟೀಮ್